ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಾತಿಗೆ ರೇಗಿಸ್ತಾ ಇರ್ತಾನೆ, ನಿಮ್ಮ ಅಮ್ಮಂಗೆ ಎಷ್ಟು ಒಳ್ಳೆ ಬುದ್ಧಿ ಇದೆ, ಅವರು ನೋಡು ಅವ್ರನ್ನ ಆಲ್ರೆಡಿ ಅಕ್ಸೆಪ್ಟ್ ಮಾಡಿಕೊಂಡು ಮನೆಗೆ ಊಟಕ್ಕೆ ಬನ್ನಿ, ನೀವಿಬ್ಬರು ಅಕ್ಕ ತಂಗಿರಿ ಇದ್ದಂಗೆ ಇಬ್ಬರು ಚೆನ್ನಾಗಿ ಬಾಳ್ಕೊಂಡು ಹೋಗ್ಬೇಕು ಅಂತ ಎಷ್ಟು ಚೆನ್ನಾಗಿ ಅವ್ರನ್ನ ಇನ್ವೈಟ್ ಮಾಡಿದ್ರು. ನೀನು ನೋಡಿದ್ರೆ ಕೋಪ ಮಾಡ್ಕೊಂಡಿದ್ಯಲ್ಲ, ಏನಾಗಿದೆ ನಿನಗೆ, ನೀನು ನಿಜವಲ್ಲೂ ಅವ್ರ ಮಗಳು ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂತ ಕೇಳ್ತಾನೆ. ಮತ್ತು ಅವಳನ್ನ ತೊಗೊಂಡೋಗಿ ನನ್ನ ಅಕ್ಕ ತಂಗಿ ಇದ್ದಂಗೆ ಮತ್ತು ನಮ್ಮ ಮನೆಗೆ ಬನ್ನಿ ಅಂತ ಊಟಕ್ಕೆ ಬೇರೆ ಕರಿತಾ ಇದ್ದಾರಲ್ಲ, ಅದೇ ನನಗೆ ಕೋಪ ಬರ್ತಾ ಇರೋದು ಅಂತಾಳೆ. ಅದೇ ಅವರು ಸಂಸ್ಕೃತಿನ ಅರ್ಥ ಮಾಡ್ಕೊಂಡಿದ್ದಾರೆ. ನೀಟಾಗಿ ಮನೆಗೆ ಇನ್ವೈಟ್ ಮಾಡಿ ಅವರು ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಎಲ್ಲರನ್ನೂ ಭಾವಿಸ್ತಾ ಇದ್ದಾರೆ. ನೀನು ಯಾಕೆ ಹಿಂಗೆ ಆಡ್ತಾ ಇದೆಯಾ, ನೀನು ನಿಜವಾಗ್ಲೂ ಅವ್ರ ಮಗಳೇನಾ, ಯಾಕೆ ಹಿಂಗೆ ಆಡ್ತಾ ಇದೆಯಾ ಅಂತ ರೇಗಿಸ್ತಾ ಇರ್ತಾನೆ. ಸುಮ್ಮನೆ ರೀ ವಂಶವ್ರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಸ್ವಾತಿ. ಆವಾಗ ರಾಗಿಣಿ ಬರ್ತಾಳೆ. ಬಂದ್ಬಿಟ್ಟು, ಏನೇ ಸ್ವಾತಿ, ನಿಮ್ಮ ಅಮ್ಮಂಗೆ ಆಲ್ರೆಡಿ ಭಯ ಶುರುವಾಗಿದೆಯಾ, ನಾನು ಅಧಿಕಾರನ ನಮ್ಮ ಮನೆಯಲ್ಲಿ ತೊಗೊಂಡ್ಬಿಟ್ಟು ನಾನು ನಿನ್ನ ಮನೆಯಿಂದ ಆಚೆಗೆ ಹಾಕ್ಬಿಡ್ತೀನಿ ಅಂತ, ಅದಕ್ಕೆ ನನ್ನ ಫೇವರ್ ಮಾಡ್ಕೊಳ್ಳೋದಕ್ಕೋಸ್ಕರ ಮನೆಗೆಲ್ಲ ಇನ್ವೈಟ್ ಮಾಡ್ತಿದ್ದಾರಾ ಅಂತ ಕೇಳ್ತಿರ್ತಾಳೆ. ರಾಗಿಣಿ, ನಿನಗೆ ನಿಮ್ಮ ಅಪ್ಪಂಗೆ ಯಾವತ್ತೂ ಬುದ್ಧಿ ಬರಲ್ಲ, ಒಳ್ಳೆ ಬುದ್ಧಿ ಅನ್ನೋದು ನೀವು ಯಾವತ್ತೂ ಕಲಿಯೋದಿಲ್ಲ. ನಮ್ಮಮ್ಮ ನಿಮ್ಮನ್ನ ಏನಕ್ಕೆ ಇನ್ವೈಟ್ ಮಾಡಿದ್ರು ಗೊತ್ತಾ, ಫಸ್ಟು ಈ ಕುರಿನ ಬಲಿ ಕೊಡೋದಕ್ಕೂ ಮುಂಚೆ ಚೆನ್ನಾಗಿ ಕೊಬ್ಬಿಸ್ತಾರಲ್ಲ, ಆ ಥರ ನಿನಗೆ ಚೆನ್ನಾಗಿ ತಿನ್ನಿಸಿ ಮಾಡಿ ಕೊಬ್ಬಿಸಿ ಆಮೇಲೆ ಕತ್ತರಿಸ್ಬೇಕು ಅಂತ ಸ್ಕೀಮ್ ಇರೋದು. ನೀನು ಒಳ್ಳೆ ರೀತಿಯಲ್ಲಿ ಯಾವಾಗ ಬುದ್ಧಿ ಕಲಿತೀರಾ, ನಿಮಗೆಲ್ಲ ಹೆಂಗೆ ಬುದ್ಧಿ ಕಲಿಸ್ಬೇಕು ಹಂಗೇನೆ ಬುದ್ಧಿ ಕಲಿಸ್ಬೇಕು, ಇಲ್ಲಾಂದರೆ ನೀವು ಬುದ್ಧಿ ಕಲಿಯೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ರಾಗಿಣಿ ಹೇಳ್ತಾಳೆ, ನೀವು ಇಷ್ಟೆಲ್ಲ ಮಾಡ್ಬೇಕಾದ್ರೆ ನಾವೇನು ಮಣ್ಮುಗ್ತಾ ಇರ್ತೀವ, ನಮ್ಮ ಅಪ್ಪ ಏನು ಮಾಡಬೇಕು ಅಂತ ಗೊತ್ತು, ನಿಮ್ಮನ್ನ ಈ ಮನೇಲಿ ಹೆಂಗೆ ನೆಮ್ಮದಿಯಾಗಿರ್ತೀಯೋ ನಾನು ನೋಡ್ತೀನಿ, ನಿನಗೆ ಹೆಂಗೆ ಈ ಮನೆಯಿಂದ ಆಚೆ ಹಾಕ್ಬೇಕಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಕಣೆ ಅಂತ ಹೇಳ್ತಾ ಇರ್ತಾಳೆ. ಸ್ವಾತಿ ಹೇಳ್ತಾಳೆ, ನಿನ್ನಾಟ ನೀನು ನಡೆಸು, ನನ್ನಾಟ ನಾನು ನಡೆಸ್ತೀನಿ, ನಿನ್ಗೆ ಹೆಂಗೆ ಮಣ್ಣು ಮುಕ್ಕಿಸ್ಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ರಾಗಿಣಿ ಅಜಯ್ ಜೊತೆ ಸೇರಿಕೊಂಡು ಆಫೀಸ್ಗೂ ಬರ್ತಾಳೆ. ಆಫೀಸ್ಗೂ ಬಂದು ಅಲ್ಲಿ ವಂಶಿ ಬಿಸ್ನೆಸ್ನ ಹಾಳು ಮಾಡ್ತಾಳೆ. ಅದಕ್ಕೆ ನಮ್ಮ ಸ್ವಾತಿದು ರಿಯಾಕ್ಷನ್ ಹೇಗಿರುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಪ್ರೊಮೋ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮ ಒಪಿನಿಯನ್ಸ್ಗಳನ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್.